ಪ್ರಿಯರೇ, ಇಷ್ಟುವರೆಗೆ ನಾವು ನೋಡಿದ್ದು ಬಾಬಿಲೋನನ್ನು ಬೀಳುವಂಥ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ. ಅಂದರೆ ಇದನ್ನು ನಾವು 17 ಮತ್ತು 18ನೇ ಅಧ್ಯಾಯದಲ್ಲಿ ಬಾಬಿಲೋನ್ ಬಿದ್ದು ಹೋಗೋದನ್ನು ನಾವು ನೋಡಿದ್ದೇವೆ. ಈಗ ಮುಂದಿನ ಭಾಗ ನಾವು ನೋಡುವಂಥದ್ದು ಏನಂದರೆ 19ನೇ ಅಧ್ಯಾಯಕ್ಕೆ ನಾವು ಹೋಗ್ತಾ ಇದ್ದೇವೆ. ಈ 19ನೇ ಅಧ್ಯಾಯದಲ್ಲಿ ನಡೀತಾ ಇರುವಂಥ ನಡಿಲಿಕ್ಕಿರುವಂಥ ಒಂದು ಕಾರ್ಯವೇನೆಂದರೆ, ಅಲ್ಲಿ ಪರಲೋಕದಲ್ಲಿ ಒಂದು ಬಹಳವಾಗಿ ಸಂತೋಷವಾಗಿರ್ತಾರೆ. ಅಲ್ಲಿ ಇಷ್ಟು ಒಂದು ಶಬ್ದ ಮಾಡ್ತಾ ಇದ್ದಾರೆ, ಬಹಳ ಒಂದು ಹರ್ಷದಿಂದ ಇರುವಂಥವರಾಗಿದ್ದಾರೆ. ಕಾರಣವೇನೆಂದರೆ ಬಾಬಿಲೋನ್ ಬಿದ್ದದ್ದು. ಒಬ್ಬೊಬ್ಬರನ್ನು ದೇವರನ್ನು ಸ್ತುತಿಸ್ತಾರೆ. ಅಲ್ಲೇ ಆವಾಗಲೇ ಅವರು ಹಲ್ಲೆಲೂಯಾ ಅಂತ ಶಬ್ದವನ್ನು ಅಲ್ಲೇ ಪ್ರಾರಂಭಿಸಿದರು. ದೇವರೇ ನಿಮ್ಮನ್ನು ಸ್ತೋತ್ರಿಸ್ತೇವೆ ಅಂತ ಹೇಳಿ ಇಷ್ಟೊಂದು ಆನಂದದಿಂದ ದೇವರನ್ನು ಹೊಗಳ್ತಾ ಅವ್ರನ್ನ ಸ್ತುತಿಸ್ತಾ ಆರಾಧಿಸ್ತಾ ಎಲ್ಲರೂ ಇರುವಂಥದ್ದನ್ನು ನಾವು ಪರಲೋಕದಲ್ಲಿ ನೋಡ್ತೇವೆ. ಇದು 19ನೇ ಅಧ್ಯಾಯ 1ರಿಂದ 6ನೇ ವಚನವರೆಗೆ ಅವರು ಇರುವಂಥ ಹರ್ಷವನ್ನು ನಾವು ಗಮನಿಸಲಿಕ್ಕೆ ಆಗುವಂಥದ್ದಾಗಿದೆ. ಅದು ಮಾತ್ರವಿಲ್ಲ, ಅಲ್ಲಿ ಇದ್ದಂಥ 24 ಹಿರಿಯರು ಕೂಡ ದೇವರ ಮುಂದೆ ಅಡ್ಡ ಬಿದ್ದು ಆರಾಧಿಸಿ ಹೇಳ್ತಾ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ, ದೇವರೇ ನೀನು ಮಾಡಿದ್ದು ಸರಿ ಅಂತ ಹೇಳ್ತಾ ಇದ್ದಾರೆ. ಆಮೇನ್ ಅಂತ ಹೇಳ್ತಾರೆ. ಅಂದರೆ ಸರಿ ದೇವರೇ, ನೀವು ಮಾಡಿದ್ದು ಸರಿ ಅಂತ ಹೇಳುವಂಥವರಾಗಿ ಅಲ್ಲಿ ಅಡ್ಡ ಬಿದ್ದು ದೇವರನ್ನು ಸ್ತುತಿಸ್ತಾರೆ. ಹಲ್ಲೆಲೂಯಾ ಅಂತ ಹೇಳಿ ಎಲ್ಲರೂ ಸಂತೋಷವಾಗಿ ಇರುವಂಥದ್ದನ್ನು ನೋಡ್ತೇವೆ. ಒಂದು ದೊಡ್ಡ ಒಂದು ಸಂತೋಷದ ಒಂದು ವಾತಾವರಣ ಇದು ಪರಲೋಕದಲ್ಲಿ ನೋಡುವಂಥವರಾಗಿ ನಾವು ಇಲ್ಲಿ ನೋಡ್ತೇವೆ. 19ನೇ ಅಧ್ಯಾಯ 1ರಿಂದ 6ನೇ ವಚನವರೆಗೆ. ಅದು ನಂತರ 7ನೇ ವಚನದಿಂದ 10ನೇ ವಚನವರೆಗೆ ನಾವು ನೋಡೋದಾದರೆ ಅಲ್ಲಿ ಆಗುವಂಥದ್ದು ಇನ್ನೂ ಒಂದು ಪ್ರಾಮುಖ್ಯವಾದ ಒಂದು ಕಾರ್ಯ. ಅದಕ್ಕೆ ನಾವು ಮ್ಯಾರೇಜ್ ಆಫ್ ದ ಲ್ಯಾಂಪ್ ಅಂತ ಹೇಳ್ತೇವೆ. ಯಜ್ಞದ ಕುರಿಯಾದತ್ತನ ವಿವಾಹ ಅಂತ ಹೇಳಿ ನಾವು ನೋಡುವಂಥವರಾಗಿದ್ದೇವೆ. ಈ ವಿವಾಹಕ್ಕಾಗಿ ಹೇಗೆ ಈ ವಿವಾಹ ನಡೆಯುತ್ತದೆ ಅಂಥೇಳಿ ನಾವು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಚಿಕ್ಕದಾಗಿ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾವ ರೀತಿಯಲ್ಲಿ ಆ ವಿವಾಹ ನಡೀತು, ಅದು ಎದಕ್ಕೆ ನಾವು ಒಪ್ಪಿಸ್ಬೋದು ಅಂಥೇಳಿ ನಾನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಪ್ರಿಯರೇ. ಯಾಕೆಂದರೆ ಇದು ಒಂದು ಪ್ರಾಮುಖ್ಯವಾದದ್ದು. ಈ ಒಂದು ವಿವಾಹ ಬಹಳವಾಗಿ ಪ್ರಾಮುಖ್ಯವಾದದ್ದು. ಆದ್ದರಿಂದ ಪ್ರಾಚೀನ ಕಾಲದಲ್ಲಿ ಯಹೂದ್ಯರಲ್ಲಿ ನಡೆದಂಥ ಅಲ್ಲಿ ನಡೆದಂಥ ವಿವಾಹ, ಅದನ್ನು ಕುರಿತು ನಾನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದು ಹೇಗೆ ಅವರು ನಡೆಸಿದರು ಅಂಥೇಳಿ ನಾನು ಬಹಳವಾಗಿಲ್ಲ, ಸ್ವಲ್ಪ ಚಿಕ್ಕದಾಗಿ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದರಲ್ಲಿ ಹೇಳುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೋದು. ಯಾಕಂದರೆ ಇದಕ್ಕೂ ಮತ್ತು ಯೇಸು ಕ್ರಿಸ್ತನ ಮದುವೆ ಅಂದರೆ ಇದರಲ್ಲಿ ಪರಲೋಕದಲ್ಲಿ ಆಗುವುದಕ್ಕೂ ಎರಡಕ್ಕೂ ಬಹಳ ಸಂಬಂಧ ಇದೆ ಅಂತ ಹೇಳಿ ನಾವು ನೋಡ್ತಿದ್ದೇವೆ. ಅದು ಒಂದು ಪ್ರವಾದನೆಯಾಗಿ ಕೂಡ ನಾವು ನೋಡಬಹುದು. ಇದನ್ನು ಹೇಳುವಾಗಲೇ ನಿಮಗೆ ಅರ್ಥವಾಗ್ತದೆ. ಮೊದಲನೇ ಕಾರ್ಯ ಏನಾಗುತ್ತೆ ಅಂದರೆ, ಮದುವೆ ಆಗೋದಕ್ಕೆ ಮುಂಚಿತವಾಗಿ ಮೊದಲಿಂಗನಿಗೆ ಬೇಕಾಗಿರುವಂಥ ಅವರು ಮೊದಲು ಅವರು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡುವುದು ಯಾರಂದರೆ ಆ ಮಧುಲಿಂಗನ ತಂದೆನೇ ಮಾಡಬೇಕು. ಅಂದರೆ ಪ್ರಾಚೀನ ಇಸ್ರಾಯೇಲಿ ಕುಟುಂಬಗಳಲ್ಲಿ ಅವ್ರ ತಂದೆನೇ ತನ್ನ ಮಗನಿಗಾಗಿ, ಈಗ ನಾವು ಹೇಳ್ತೇವಲ್ಲ ಸೊಸೆ ನೋಡೋದು ಅಂತ ಹೇಳ್ತೇವಲ್ಲ, ಆ ಥರವಾಗಿ ಆತನೇ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದ ನಂತರ ಅಲ್ಲಿ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮಾತುಕತೆ ಎಲ್ಲ ಆಗ್ತದೆ. ಅಲ್ಲಿ ಒಪ್ಪಿಗೆ ಇದ್ದರೆ ಅಂದರೆ ಎಲ್ಲವನ್ನು ಅವ್ರು ಹೇಳ್ತಾರೆ. ಯಾವ ರೀತಿ ಏನೇನೋ ಇವರು ಮದುಮಗಳಿಗೆ ಏನೇನು ಕೊಡಲಿಕ್ಕಿದ್ದಾರೆ ಅಂದರೆ ಮದುಮಗನೇ ಹೇಳಬೇಕು. ಒಂದು ಪತ್ರದಲ್ಲಿ ಬರೆದು ಕೊಡಬೇಕು ಅವಳಿಗೆ. ನಾನು ನಿನಗೆ ಈ ಥರವಾಗಿ ನೋಡ್ಕೊಳ್ತೀನಿ, ಇದೆಲ್ಲ ನಾನು ಇಟ್ಟಿದ್ದೀನಿ, ಇದೆಲ್ಲ ಮಾಡ್ತೀನಿ ಅಂತ ಎಲ್ಲವನ್ನು ಅವನು ಹೇಳಿ ಬರೆದು ಕೊಡಬೇಕು. ಬರೆದು ಕೊಟ್ಟಿದ ನಂತರ ಅದನ್ನು ಅವಳು ಓದಿಬಿಟ್ಟು ಅವಳಿಗೆ ಒಪ್ಪಿಗೆ ಇದ್ದರೆ ಅವಳು ಸರಿ ಅಂತಾಳೆ. ಸರಿ ಅಂದದ್ದು ಕೂಡಲೇ ಅಲ್ಲಿ ಒಂದು ನಿಶ್ಚಿತಾರ್ಥ ಆಗುವಂಥದ್ದು ನಾವು ನೋಡ್ತೇವೆ. ಆಮೇಲೆ ಆ ನಿಶ್ಚಿತಾರ್ಥದಲ್ಲಿ ಆಗುವಂಥದ್ದು ಅಲ್ಲಿ ಒಂದು ಒಪ್ಪಂದ ಆಗ್ತದೆ. ಎರಡೂ ಫ್ಯಾಮ್ಲೀಸ್ ಅಂದರೆ ಎರಡು ಕುಟುಂಬಗಳಿಗೆ ಒಂದು ನಿಶ್ಚಿತಾರ್ಥತೆ ಮತ್ತು ಅಲ್ಲಿ ಒಂದು ಪಂಚನು ಅಲ್ಲಿ ಕೂಡಿರ್ತಾರೆ. ಒಂದು ನಿಶ್ಚಿತಾರ್ಥಕ್ಕೆ ಒಂದು ಅಗ್ರಿಮೆಂಟ್ ಕೂಡ ನಾವು ಹೇಳಬಹುದು. ಆ ಥರವಾಗಿ ಆಗ್ತದೆ. ಅದರಲ್ಲಿ ಅದು ಆಗಿದ ಕೂಡಲೇ ಆಮೇಲೆ ಏನಾಗುತ್ತೆ,
ಅಲ್ಲಿ ಅದು ಒಂದು ಸೆರೆಮನಿಯಾಗಿ ಅಲ್ಲಿ ಕೊಂಡಾಡ್ತಾ ಇರ್ತಾರೆ. ಅದು ಹೇಗೆ ಅಂದರೆ ಅಲ್ಲಿಯ ಮೊದಲು ಸರಿಯಾಗಿ ಅಂದರೆ ದ್ರಾಕ್ಷಾರಸವನ್ನು ತಗೊಳ್ಳುವಂಥವರಾಗಿದ್ದಾರೆ. ಎಲ್ಲರಿಗೂ ದ್ರಾಕ್ಷಾರಸವನ್ನು ಹಂಚ್ತಾರೆ. ಹಂಚಿದ ನಂತರ ಆ ಒಂದು ನಿಶ್ಚಿತಾರ್ಥ ಇದು ಗಟ್ಟಿಯಾಯಿತು ಅಂತ ಹೇಳಿ, ಅಂದರೆ ನಿಶ್ಚಯವಾಯಿತು ಅಂತ ಹೇಳಿ ಅರ್ಥವದು. ಆಮೇಲೆ ಆ ಮನೆ ಬಿಟ್ಟು ಅವರು ಹೊರಟು ಹೋಗ್ತಾರೆ. ಮದುಮಗನು ಮತ್ತು ಅವರ ತಂದೆಯವರು ಹೋಗೋದು ಮುಂಚಿತವಾಗಿ, ಅಂದರೆ ಈ ಒಂದು ನಿಶ್ಚಿತಾರ್ಥ ಆಗಿದ ನಂತರ ಈಗ ಇವರು ಅದನ್ನು ರದ್ದು ಮಾಡಲಿಕ್ಕೆ ಆಗಲ್ಲ. ಇವರು ಮದುವೆ ಆದಾಗನೇ, ಯಾಕಂದರೆ ಅದನ್ನು ಬರೆದು ಕೊಟ್ಟಿರ್ತಾರೆ, ಒಂದು ಅಗ್ರಿಮೆಂಟ್ ಆಗಿರ್ತದೆ. ಅದನ್ನು ಬಿಡಬೇಕಂದ್ರೆ ಡೈವರ್ಸ್ ಆಗಬೇಕು, ಇಲ್ಲದ್ರೆ ಆದರೆ ಬೇರೆ ಯಾವುದು ದಾರಿ ಇಲ್ಲ. ಎಲ್ಲವೂ ಅವರು ನಾವು ನೋಡುವಾಗ ಅವರು ಒಂದು ಗಂಡ ಹೆಂಡತಿ ಹಾಗೆಯೇ ನೋಡ್ತೇವೆ. ಆದರೆ ದೇಹ ಸಂಬಂಧ ಮಾತ್ರ ಇರೋದಿಲ್ಲ, ಆದರೆ ಇವರು ಒಟ್ಟಾಗಿ ಇರುವಂಥವರಾಗಿ ಆ ಥರವಾಗಿ ಇರ್ತಾರೆ. ಅವರು ಮದುಮಗಳು ತಮ್ಮ ಮನೆಯಲ್ಲಿ ಇರ್ತಾಳೆ, ಮದುಮಗನು ಅವಳನ್ನ ಬಿಟ್ಟು ತಮ್ಮ ಮನೆಗೆ ಬರ್ತಾನೆ. ಆವಾಗ ಅವ್ರ ತಂದೆ ಮದುಮಗನಿಗೆ ಇರುವಂಥ ತಂದೆ ಹೇಳ್ತಾನೆ, ನೀನು ಮದುವೆ ಆಗೋದಕ್ಕೆ ಮುಂಚಿತವಾಗಿ ನೀನು ಒಂದು ಸಿದ್ಧಪಡಿಸ್ಕೋ ಅಂತ ಹೇಳ್ತಾನೆ. ಅವ್ರ ಮನೆಯಲ್ಲಿನ ಒಂದು ಕೋಣೆ ಒಂದು ರೂಮನ್ನು, ಅಂದರೆ ಒಂದು ಸಣ್ಣದಾಗಿ ಒಂದು ಮನೆ ನೀನು ಅದನ್ನು ಸಿದ್ಧಪಡಿಸ್ಕೊ ನೀ ಮದುವೆ ಆಗೋದಕ್ಕೆ ಮುಂಚಿತವಾಗಿ ಅಂಥೇಳಿ. ಆಯಿತು, ಅವನು ಮಾಡ್ತಾ ಇರ್ತಾನೆ. ಇದೇ ನಾವು ನೋಡ್ತಾ ಇರೋದು. ಅವನು ಹೋಗೋದಕ್ಕೆ ಮುಂಚಿತವಾಗಿ ಅವಳನ್ನ ಬಿಟ್ಟು ಬರುವುದು ಸಮಯದಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ, ಯಾವುದಾದ್ರೂ ಒಂದು ಉಡುಗೊರೆಯನ್ನು ಕೊಡ್ತಾನೆ, ಅಂದರೆ ಒಂದು ಪ್ರೆಸೆಂಟೇಷನ್ ಕೊಡ್ತಾನೆ, ಒಂದು ಬೆಲೆ ಉಳ್ಳದು ಕೊಟ್ಟು ಬರ್ತಾನೆ. ಪ್ರಿಯರೇ, ಯೇಸು ಇದನ್ನೇ ಕೊಟ್ಟಿದ್ದಾನೆ ನಮಗೆ. ನಮ್ಮನ್ನು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ. ಅವನು ನಮಗೆ ಕೊಟ್ಟಿರೋದು ಯಾವುದು? ಪರಿಶುದ್ಧಾತ್ಮನು ಉಡುಗೊರಾಗಿ ಕೊಟ್ಟಿದ್ದಾನೆ. ಯಾವಾಗಲೂ ಅವನನ್ನು ನೆನೆಸೋದಕ್ಕಾಗಿ ಪರಿಶುದ್ಧಾತ್ಮನು ನಮಗೆ ಕೊಟ್ಟಿದ್ದಾನೆ. ಇವಳು ಕೂಡ ಆ ಕೊಟ್ಟಂಥ ಉಡುಗೊರನ್ನು ಯಾವಾಗಲೂ ಇಟ್ಕೊಂಡು ಅವನನ್ನು ನೆನೆಸ್ಕೊಂಡೇ ಇರ್ತಾಳೆ. ಇದೇ ಯೇಸು ಮಾಡಿದ್ದು. ಮತ್ತು ಅವನ ಮನೆಯಲ್ಲಿ ಒಂದು ಸಿದ್ಧತೆ ಮಾಡ್ತಾ ಇರ್ತಾನೆ. ಆ ಸಿದ್ಧತೆಗಾಗಿ ಅವನು ಭಾಳ ಪ್ರಯಾಸ ಮಾಡ್ತಾ ಇರ್ತಾನೆ. ಅದನ್ನು ಮಾಡುವುದನ್ನು ತನ್ನ ತಂದೆ ಅದನ್ನು ಗಮನಿಸ್ತಾ ಇರ್ತಾನೆ. ಯೇಸು ನಮಗೋಸ್ಕರ ಪರಲೋಕದಲ್ಲಿ ಒಂದು ಗುಡಾರವನ್ನು ಸಿದ್ಧತೆ ಮಾಡ್ತಾ ಇದ್ದಾನೆ, ತಿರುಗಿ ಬಂದು ನಮ್ಮನ್ನು ಕರೆದು ಹೋಗೋದಕ್ಕಾಗಿ. ತನ್ನ ತಂದೆ ಇಲ್ಲಿ ಈ ಭೂಲೋಕದಲ್ಲಿ ಆ ಮಗನ ತಂದೆಗೆ ಯಾವಾಗ ಅದು ಅವನಿಗೆ ತೃಪ್ತಿ ಆಗ್ತದೋ, ಇದು ಸರಿಗಿದೆ, ಅವ್ರು ಇಬ್ಬರು ಬಾಳಬಹುದು, ಈ ಇಬ್ಬರು ಚೆನ್ನಾಗಿರ್ಬೋದು, ಅವರು ಸಂತೋಷವಾಗಿ ಇರ್ಬೋದು ಅಂತ ಯಾವಾಗ ಅವನಿಗೆ ಒಂದು ನಿಶ್ಚಯ ಬರ್ತದೆ, ಅವನ ಮನಸ್ಸಿನಲ್ಲಿ ತೃಪ್ತಿ ಆಗ್ತದೋ, ಆವಾಗ ತನ್ನ ಮಗನಿಗೆ ಹೇಳ್ತಾನೆ, ಹೋಗಿ ಕರ್ಕೊಂಡು ಬಾ ನಿನ್ನ ಹೆಂಡತಿಯನ್ನು ಅಂತ ಹೇಳ್ತಾ ಇದ್ದಾನೆ. ಸರಿ, ಆವಾಗ ಅವನು ಹೋಗ್ತಾ ಇದ್ದಾನೆ. ಅದೇ ಯೇಸು ಎರಡನೇ ಸರಿ ಬರೋದು, ಅಂದರೆ ಆಕಾಶಕ್ಕೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗೋದು. ಆಕಾಶಕ್ಕೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗೋದು. ಇದೇ ಒಂದು ಮದುವೆ. ಅದು ಒಂದು ಪ್ರಾಚೀನ ಕುಟುಂಬದಲ್ಲಿ ನಡೆದಂಥದ್ದು, ಇಸ್ರಾಯೇಲಿ ಕುಟುಂಬದಲ್ಲಿ ನಡೆದಂಥ ಆ ಮದುವೆ. ಅದೇ ತರವಾಗಿ ಯೇಸು ಇಲ್ಲಿ ನಮಗೆ ಮಾಡ್ತಾ ಇರೋದನ್ನು ನೋಡ್ತಿದ್ದೇನೆ. ಅಲ್ಲಿ ಮೊದಲನೇ ಸರಿ ಅವನ ದ್ರಾಕ್ಷಾರಸ ಕುಡಿದ. ಮತ್ತು ಅದು 26ನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ, ಇನ್ನು ಮುಂದೆ ನಾನು ದ್ರಾಕ್ಷಾರಸವನ್ನು ನಾನು ಕುಡಿಯೋದಿಲ್ಲ, ಮತ್ತು ತಿರುಗಿ ನೀವು ನನ್ನ ರಾಜ್ಯಕ್ಕೆ ಬರುವಾಗ ನಿಮ್ಮ ಸಂಗಡ ನಾನು ಕುಡಿತೇನೆ ಅಂತ ಹೇಳ್ದನಲ್ಲ, ಅದು ಮದುವೆ ಆಗಿದ್ದ ಆಗುವಂಥ ಸಮಯದಲ್ಲಿನೇ. ಸೊ ತನ್ನ ತಂದೆ, ಇಲ್ಲಿ ಲೋಕದ ತಂದೆ, ಅವನಿಗೆ ತೃಪ್ತಿ ಆಗಿದ್ದು ಕೂಡ ತನ್ನ ಮಗನಿಗೆ ಹೇಳ್ತಾನೆ, ಹೋಗಿ ನೀನು ಮದುಮಗಳನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಹೋಗಿ ಅವನು ಕರ್ಕೊಂಡು ಬರ್ತಾನೆ. ಅದೇ ಯೇಸು ನಮ್ಮನ್ನು ಕೂಡ ಆಕಾಶದಲ್ಲಿ ನಮ್ಮನ್ನು ಸಂಧಿಸಿ ನಮ್ಮನ್ನು ಪರಲೋಕಕ್ಕೆ ತಗೊಂಡು ಹೋಗೋದು. ಆಮೇಲೆ ಅವನು ಬಂದದ್ದು ಕೂಡ 7 ದಿವಸವರೆಗೆ ಅವನು ಹೊಸ ಮನೆಯಲ್ಲಿ, ಹೊಸ ಕೋಣೆಯಲ್ಲಿ ಅವ್ರನ್ನ ಇಟ್ಟು ಬಿಡ್ತಾರೆ. ಅವನು ಹೊರಗೇ ಬರೋದಿಲ್ಲ. ಪ್ರಿಯರೇ, ಈ 7 ವರ್ಷದ ಕಾಲ, ಆ ಉಪದ್ರ ಕಾಲದಲ್ಲಿ ನಾವು ಎಲ್ಲಿರ್ತೇವೆ? ಆತನ ಸಂಗಡ ಪರಲೋಕದಲ್ಲಿರ್ತೇವೆ. ಅದೇ ಈ ಕಾರ್ಯ ಮಾಡ್ತಾ ಇರೋದು. ಆಮೇಲೆ ಆ 7 ದಿನ ಆಗಿದ ನಂತರ ಅವ್ರು ಹೊರಗೆ ಬರ್ತಾ ಇದ್ದಾರೆ. ಆವಾಗ ಎಲ್ಲ ಅವ್ರಿಗೆ ಸ್ನೇಹಿತರುಗಳನ್ನು ಮತ್ತು ಅವರಿಗೆ ಸಂಬಂಧಪಟ್ಟವ್ರನ್ನ ಎಲ್ಲರನ್ನೂ ಕರೀತಾರೆ. ಅವರನ್ನು ಕುರಿತು ಮದುವೆನ ಆವಾಗ ಪ್ರಾರಂಭಿಸ್ತಾರೆ.
ಈ ಮದುವೆ ಆಗೋದು ಒಂದು ದಿವಸವಲ್ಲ, ಅದು ಎಷ್ಟು ದಿವಸ ಬೇಕಾದ್ರೂ ಅವ್ರು ಮಾಡ್ಕೋಬೋದು. ಅದು ಮಧುಲಿಂಗನು ಏನು ಮಾಡ್ತಾನೆ, ಅಲ್ಲಿ ಮದುವೆ ಆಗಿದ್ದ ದಿನ ಅದು ಎರಡನೇದಾಗಿ ಅವನು ದ್ರಾಕ್ಷಾರಸ ಕುಡಿಯೋದು. ಯೇಸು ಹೇಳಿದ್ನಲ್ಲ, ಪರಲೋಕದಲ್ಲಿ ನಿಮ್ಮ ಸಂಗಡ ನಾನು ಕುಡಿತೀನಿ. ಅದೇ ಇಲ್ಲೇ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಎಷ್ಟು ಖಚಿತವಾಗಿದೆಲ್ಲ, ಯೇಸು ನಮಗೆ ತೋರಿಸಿದ್ದು ಒಂದು ಮಾರ್ಗ ನಮಗೆ ತೋರಿಸಿದ್ದಾನೆ. ಏನೇನು ಆಗಲಿಕ್ಕಿದ್ದಾವೆ ಅಂತ ಹೇಳಿ ನಮಗೆ ತೋರಿಸುವಂಥವನಾಗಿದ್ದಾನೆ. ಇದೇ ಒಂದು ಮದುವೆ ಪರಲೋಕದಲ್ಲಿ ಆಗುವಂಥದ್ದನ್ನು ನಾವು ನೋಡ್ತಾ ಇರೋದು. ಪ್ರಕಟಣೆ 19ನೇ ಅಧ್ಯಾಯ ಮತ್ತು 1ರಿಂದ 6ನೇ ವಚನವರೆಗೆ ನಾವು ನೋಡಿದ್ದೇವೆ. ಈಗ ಇನ್ನೊಂದು ಕಾರ್ಯವನ್ನು ನೋಡ್ತೇವೆ. ಮದುವೆ ಆಗಿದ ನಂತರ ಇಷ್ಟುವರೆಗೆ ಯೇಸು ಕ್ರಿಸ್ತನು ಇದ್ದಂಥದ್ದು ಪರಲೋಕದಲ್ಲಿ ಮದುವೆ ಆಗ್ತಾ ಇದೆ, ಮದುವೆ ಮುಗಿತಾ ಇದೆ. ಮದುವೆ ಮುಗಿದ ತಕ್ಷಣವೇ ಈ ಲೋಕಕ್ಕೆ ಬರುವಂಥವನಾಗಿದ್ದಾನೆ. ಇದನ್ನೇ ನಾವು 19ನೇ ಅಧ್ಯಾಯ 11ರಿಂದ 21ನೇ ವಚನವರೆಗೆ ನಾವು ನೋಡುವಂಥವರಾಗಿದ್ದೇವೆ. ಎರಡನೇ ಬರವಣಿಗೆ, ಯೇಸುವಿನ ಎರಡನೇ ಬರವಣಿಗೆ ಇಲ್ಲಿಯೇ ನಾವು ನೋಡ್ತಾ ಇದ್ದೇವೆ. ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಅಂತ ನಾವು ನೋಡ್ತೇವೆ. ಇದನ್ನು ಬರುವುದಕ್ಕೆ ಎದಕ್ಕಾಗಿ ಬರ್ತಾ ಇದ್ದಾನೆ? ಬರುವುದ ಕಾರಣ ಏನಂದರೆ, ಲೋಕದಲ್ಲಿ ಇಸ್ರಾಯೇಲ್ಗೆ ಅರಸರುಗಳು, ಅನೇಕ ಭೂರಾಜ್ಯಗಳು ಸೈತಾನದಿಂದ ಪ್ರೇರೇಪಿಸಲ್ಪಟ್ಟವರು, ಅವರು ಎಲ್ಲರನ್ನು ಒಂದುಗೂಡಿಸ್ತಾ ಇದ್ದಾನೆ. ಆರ್ಮಗೆದೋನ್ ಹಳ್ಳದಲ್ಲಿ ಅಲ್ಲಿ ಕೂಡಿಸ್ತಾ ಇದ್ದಾನೆ. ಒಂದುಗೂಡಿಸಿ ಒಂದು ಯುದ್ಧಕ್ಕಾಗಿ ಅವನು ಯೆರೂಸಲೇಮ್ ಪಟ್ಟಣಕ್ಕೆ ಅವನು ಹೊರಟು ಹೋಗ್ತಾ ಇದ್ದಾನೆ. ಅಲ್ಲಿ ಕೆದ್ರೋನ್ ಕಣಿವೆಯಲ್ಲಿ ಅಲ್ಲಿ ಆಗುವಂಥ ಈ ಒಂದು ಯುದ್ಧ ಅದು ಸುಮಾರು 57 ಮೈಲ್ಗಳು ದೂರದಲ್ಲಿದ್ದಾವೆ. ಇಲ್ಲಿಂದ ಹೊರಟು ಹೋಗ್ತಾ ಇದ್ದಾರೆ. ಅಲ್ಲಿ ಹೊರಟು ಹೋಗ್ತಾ ಇದ್ದಾರೆ ಯೆರೂಸಲೇಮ್ ಪಟ್ಟಣಕ್ಕೆ, ಕೆದ್ರೋನ್ ಕಣಿವೆಗೆ. ಅಲ್ಲಿ ಯುದ್ಧಕ್ಕಾಗಿ ಈ ಎಲ್ಲ ಅರಸರುಗಳು, ಈ ಭೂರಾಜರುಗಳು ಅಂದರೆ ಸೈತಾನ ಅದಕ್ಕೆ ಕ್ರೈಸ್ತ ವಿರೋಧಿ, ಅದಕ್ಕೆ ನಾಯಕತನಾಗಿ ಅವನೇ ಎಲ್ಲರನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಯುದ್ಧನೂ ನಡೀತಾ ಇರುವಂಥ ಸಮಯದಲ್ಲಿ ಅವಳು ಇಸ್ರಾಯೇಲ್ ಸೋಲುವಂಥ ಒಂದು ಪರಿಸ್ಥಿತಿನಲ್ಲಿ ಬರ್ತಾ ಇದ್ದಾನೆ. ಸೋಲುವಂಥ ಪರಿಸ್ಥಿತಿ. ಅವ್ರು ಅರ್ಧಕ್ಕರ್ಧ ಇಸ್ರಾಯೇಲ್ ದೇಶವನ್ನು ಹಾಳು ಮಾಡ್ತಾ ಇರ್ತಾರೆ. ಅಂಥವರಿಗೆ ಯೇಸು ಕಾಯ್ದು ನೋಡ್ತಾ ಇದ್ದಾನೆ. ಇಸ್ರಾಯೇಲ್ಗೆ ಯಾವಾಗ ಅವನಿಗೆ ಅದನ್ನು ಏನು ಮಾಡಲಿಕ್ಕೆ ಆಗದೆ ಇರ್ತಾನೋ ಆ ಸಮಯದಲ್ಲಿ ಯೇಸು ಪರಲೋಕದಿಂದ ಬರ್ತಾ ಇದ್ದಾರೆ. ತನ್ನ ಸೇನೆಗಳು ಕೂಡ ಬರ್ತಾನೆ. ಸೇನೆಗಳು ಬರ್ತಾ ಇದ್ದಾರೆ. ಅವನ ಸೇನೆಗಳು ಯಾರ್ಯಾರಿದ್ದಾರೆ? ಎಲ್ಲ ಸೇನೆಗಳು ಅಂತ ಹೇಳುವಾಗ ಹಳೆ ಒಡன்பಡಿಕೆಯಲ್ಲಿ ಇದ್ದಂಥ ವಿಶ್ವಾಸಿಗಳು, ಈ ಉಪದ್ರ ಕಾಲದಿಂದ ಬಂದಂಥ ವಿಶ್ವಾಸಿಗಳು, ಅವರು ಹತವಾಗಿದ್ದವರು, ಅವರೆಲ್ಲ ಅನೇಕ ಸೇನೆಗಳಾಗಿ ಸೇರಿ ಬರುವಂಥವರಾಗಿದ್ದಾರೆ. ಆದರೆ ಬರುವಂಥವರು ಎಲ್ಲ ಬೆಳಿ ಇರುವಂಥ ಉಡುಪುಗಳನ್ನು ಹಾಕಿ ಬರ್ತಾ ಇರ್ತಾರೆ, ವಸ್ತ್ರಗಳಿಂದ ಬರ್ತಾ ಇದ್ದಾರೆ. ಯುದ್ಧಕ್ಕೆ ಹೋಗುವವರು ಬೆಳ್ಳಿಗಿರುವಂಥ ವಸ್ತ್ರಗಳು ಯಾಕೆ? ಕಾರಣವೇನು? ಅದು ಅವರು ಬೆರಳು ಕೂಡ ಅವರು ಎತ್ತಲ್ಲ, ಅವ್ರಿಗೇನು ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಏನು ಮಾಡುವುದಕ್ಕೆ ಹೋಗೋದಿಲ್ಲ. ಆದರೆ ಯೇಸು ಯುದ್ಧ ಮಾಡುವನಿದ್ದಾನೆ. ನಮಗೋಸ್ಕರ ಯುದ್ಧ ಮಾಡುವನು ಯೇಸು. ಇಸ್ರಾಯೇಲ್ಗಾಗಿ ಅಲ್ಲಿ ಯುದ್ಧ ಮಾಡ್ತಾನೆ. ಅಲ್ಲಿ ಯುದ್ಧಕ್ಕೆ ಬಂದಂಥ ಕ್ರಿಸ್ತ ವಿರೋಧಿಯನ್ನು ಅವನು ಬಂಧಿಸ್ತಾನೆ. ಅವನು ಮಾತ್ರವಲ್ಲ, ಅವನ ಸಂಗಡ ಇದ್ದಂಥ ಸುಳ್ಳು ಪ್ರವಾದಿನ ಕೂಡ ಬಂಧಿಸ್ಬಿಟ್ಟು ಏನು ಮಾಡ್ತಾನೆ? ನರಕದಲ್ಲಿ ಅವನು ಚೆಲ್ತಾನೆ. ಅಲ್ಲಿ ಉರಿಯುವಂಥ ಬೆಂಕಿ, ಗಂಧಕದಲ್ಲಿ ಉರಿಯುವಂಥ ಬೆಂಕಿಗೆ ಚೆಲ್ಲುವಂಥವನಾಗಿ ನಾವು ನೋಡ್ತೇವೆ. ಅವನ ಸಂಗಡ ಬಂದಂಥ ಈ ಭೂರಾಜ್ಯಗಳ ಸಂಗಡ ಬಂದಂಥ ಎಷ್ಟು ಜನರು, ಅದು ಕೋಟಿ ಜನರು ಬಂದಿರ್ತಾರೆ. ಅವ್ರನ್ನೆಲ್ಲರನ್ನೂ ಕೊಂದು ಹಾಕ್ತಾ ಇದ್ದಾನೆ. ಅದೇ ರಕ್ತ, ಅದು ನೋಡಿದೇವೆಲ್ಲ ಕಳೆದ ಎಪಿಸೋಡ್ಸಲ್ಲಿ ನಾವು ನೋಡಿದ್ದೇವೆ. ಆ ರಕ್ತ ಎಲ್ಲಿಂದ ಹರಿತದೆ? ಆ ಕಣಿವೆಯೆಲ್ಲ ಹರಿತದೆ. ಸುಮಾರು 200 ಮೈಲ್ಗಳು ದೂರವರೆಗೆ ಆ ರಕ್ತವನ್ನು ಹರಿಯೋದನ್ನು ನಾವು ನೋಡಿದ್ದೇವೆ. ಅದು ಸುಮಾರು 4.5 ಅಡಿ ಎತ್ತರದಲ್ಲಿ ರಕ್ತ ಹರಿಯೋದನ್ನು ನೋಡ್ತೇವೆ. ಅಂಥ ಒಂದು ಯುದ್ಧದಲ್ಲಿ ಯೇಸು ಜಯಿಸುವನಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಆಗುವಂಥದ್ದು ಏನು? ಇಷ್ಟು ಆಗಿದ ನಂತರ ಆಗುವಂಥ ಇನ್ನೂ ಒಂದು ಕಾರ್ಯ ಏನಂದರೆ, ಅವನ್ನ ನೆಕ್ಸ್ಟ್ ಅವನು ಮಾಡ್ತಾ ಇರುವುದು ಏನಂದರೆ, ಹಾಕೋದು ಮಾತ್ರವಿಲ್ಲ, ಅನೇಕ ಜನರು ಈ ಯುದ್ಧದಿಂದ ಅನೇಕ ಜನರು ತನ್ನ ಜೀವವನ್ನು ಕಳೆಯುವಂಥವರಾಗಿದ್ದೇವೆ.
ಇದನ್ನೇ ನಾವು ಎಜಿಕೇಲ್ ಪುಸ್ತಕದಲ್ಲಿ 39ನೇ ಅಧ್ಯಾಯ 17ರಿಂದ 22ವರೆಗೆ ನಾವು ನೋಡುವಂಥವರಾಗಿ ಸ್ವಲ್ಪ ಓದ್ಕೊಳ್ಳೋಣ ಅದನ್ನು. ಎಜಿಕೇಲ್ನ ಪುಸ್ತಕ 17ನೇ ಅಧ್ಯಾಯ 22ನೇ ವಚನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನೇ ಎತ್ತರವಾದ ದೇವದಾರು ಮರದ ಮೇಲ್ಗಡೆಯು ರಂಬೆಯನ್ನು ತೆಗೆದು ಅದನ್ನು ನೆಡುವೆನು. ತುಟತುದಿಯು ಚಿಗುರುಗಳಲ್ಲಿಯೂ ಅತಿ ಕೋಮಲವಾದುದನ್ನು ಚಿವುಟಿ ಉನ್ನತವಾದ ಪರ್ವತದ ಮೇಲೆ ನಾಟುವೆನು. ನಾನು ಅದನ್ನು ಇಸ್ರಾಯೇಲಿನ ಪರ್ವತ ಗಾತ್ರದಲ್ಲಿ ನೆಡಲು ಅದು ಸೊಂಪಾದ ದೇವದಾರು ಮರವಾಗಿ ರೆಂಬೆಗಳನ್ನು ಹರಡಿಸಿ ಫಲ ಕೊಡುವುದು. ಅದರಲ್ಲಿ ಸಕಲ ವಿಧವಾದ ಪಕ್ಷಿಗಳು ವಾಸಿಸುತ್ತಾ ಅದರ ರೆಂಬೆಗಳ ನೆರಳನ್ನು ಆಶ್ರಯಿಸುವವು. ಆಗ ಯೆಹೋವನಾದ ನಾನು ಎತ್ತರವಾದ ಮರವನ್ನು ತಗ್ಗದದ್ದನ್ನು ಎತ್ತರಪಡಿಸಿ ಹಸುರಾದದ್ದನ್ನು ಒಣಗಿದ್ದನ್ನು ಚಿಗುರಿಸಿದ್ದೇನೆ ಎಂದು ಅರಣ್ಯದ ಸಕಲ ವೃಕ್ಷಗಳನ್ನು ತಿಳಿಯುವವು. ಇದನ್ನು ಯೆಹೋವನಾದ ನಾನೇ ನುಡಿದು ನಡೆಸಿದ್ದೇನೆ. ಸುಪ್ರಿಯರೇ, ನಾವು ನೋಡ್ತೇವೆ ಇಲ್ಲಿ ಒಂದು ಯುದ್ಧದಲ್ಲಿ ಆಗುವಂಥ ಕ್ರಿಯೆಗಳನ್ನು ಕುರಿತು ನಾವು ನೋಡಿದ್ದೇವೆ. ಈಗ 20ನೇ ಅಧ್ಯಾಯಕ್ಕೆ ನಾವು ಹೋಗುವಂಥವರಾಗಿದ್ದೇವೆ. ಇಲ್ಲಿ 20ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಚನವರೆಗೆ ನಾವು ನೋಡುವುದಾದರೆ ಇಲ್ಲಿ ಆಗುವಂಥ ಕಾರ್ಯವೇನೆಂದರೆ ದೇವರಿಗೆ ಇರುವಂಥ ಸೈತಾನನ್ನು ಅದೇ ಘಟಸರ್ಪ ಅಂತ ಹೇಳುವಂಥವನ್ನು ಇಲ್ಲಿ ಬಂಧಿಸಿ, ಸರ್ಪದಲ್ಲಿ ದೇವದೂತನು ಬಂದು ಅವನ್ನ ಬಂಧಿಸಿ ತಳ ಇಲ್ಲದ ಗುಂಡಿಗೆ ಹಾಕಿ ಅದನ್ನು ಮುದ್ರಿಸಲ್ಪಡುವುದನ್ನು ನಾವು ನೋಡ್ತೇವೆ. 1000 ವರ್ಷವರೆಗೆ ಅವನ್ನ ಆ ಗುಂಡಿನಲ್ಲಿ ಇರುವುದಕ್ಕೆ ಅದನ್ನು ಮುದ್ರಿಸುವುದನ್ನು ನೋಡ್ತೇವೆ. ಈಗ ಈ ಒಂದು ಆಗಿದ ನಂತರ ಈ ಭೂಮಿಯಲ್ಲಿ ನಡೆಯುವಂಥದ್ದು ಕಾರ್ಯವೇನೆಂದರೆ ಮಿಲೇನಿಯಂ ಪೀರಿಯಡ್ ಅಂತ ಹೇಳ್ತಾರೆ. 1000 ವರ್ಷದ ಆಳಿಕೆ, ಯೇಸುವಿನ 1000 ವರ್ಷದ ಆಳಿಕೆಯನ್ನು ನಾವು ನೋಡ್ತೇವೆ 20ನೇ ಅಧ್ಯಾಯದಲ್ಲಿ. ಯೇಸು 1000 ವರ್ಷ ಕಾಲದವರೆಗೆ ಇಲ್ಲಿ ಆಳಿಕೆ ಮಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಕಾಲದಲ್ಲಿ ಆಗುವಂಥದ್ದು ಏನು? ಈ ಕಾಲದಲ್ಲಿ ಈ ಭೂಮಿಯಲ್ಲಿ ಇರುವಂಥದ್ದು ಶಾಂತಿ, ಸಮೃದ್ಧಿಯಾಗಿ ನಾವು ಜೀವಿಸಲಿಕ್ಕೆ ಆಗುತ್ತೆ. ಬಹಳವಾಗಿ ನಾವು ಶಾಂತಿಯಾಗಿರ್ತೇವೆ. ಇಷ್ಟು ಒಂದು ಗಡಿಬಿಡಿ, ಇಷ್ಟು ಒಂದು ತೊಂದರೆಗಳನ್ನು ನಾವು ಸಂಧಿಸ್ತಾ ಇದ್ದೇವೆ, ಇಷ್ಟೊಂದು ಸಮಸ್ಯೆಗಳನ್ನು ನಾವು ಸಂಧಿಸ್ತಾ ಇದ್ದೇವೆ ಈ ಲೋಕದಲ್ಲಿ. ಆದರೆ ಆ ಕಾಲದಲ್ಲಿ ಯೇಸುವಿನ ಆಳ್ವಿಕೆಯಲ್ಲಿ ಬಹಳವಾಗಿ ಸಮೃದ್ಧಿಯಾಗಿರುವಂಥ ಒಂದು ಕಾಲವದು. ಆ ಕಾಲದಲ್ಲಿ ಸಮೃದ್ಧಿ ಮಾತ್ರವಿಲ್ಲ, ಶಾಂತಿನೂ ನಮಗೆ ಇರುವಂಥದ್ದಾಗಿದೆ. ಆ ಕಾಲದಲ್ಲಿ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ ಹೇಳುವುದಿಲ್ಲ. ಆ ಕಾಲದಲ್ಲಿ ನಮಗೆ ಯಾವುದೋ ಒಂದು ರೋಗಗಳು ಈ ಲೋಕದಲ್ಲಿ ಇರುವುದಿಲ್ಲ. ಆ ಸಮಯದಲ್ಲಿ ಯಾವುದೋ ಒಂದು ರಾಜಕೀಯ ಸಮಸ್ಯೆಗಳು ನಮಗೆ ಇರೋದಿಲ್ಲ. ಅಲ್ಲಿ ಆಳ್ವಿಕೆ ಮಾಡುವರಂತೆಲ್ಲ ಯೇಸುವಿಂದ ಹಾರಿಸಲ್ಪಟ್ಟವರೇ. ಅದು ಆಳ್ವಿಕೆ ಮಾಡುವಂಥವರು ನಾವಾಗಿಯೇ ಇರ್ತೇವೆ. ಪರಲೋಕಕ್ಕೆ ನಾವು ಹೋಗಿದ್ದವರು ಅಂದರೆ ಎತ್ತಲ್ಪಟ್ಟವರು, ಸಭೆ ಎತ್ತಲ್ಪಟ್ಟವರೇ ಆ ದಿನಗಳಲ್ಲಿ ಆಳ್ವಿಕೆ ಮಾಡುವಂಥವರಾಗಿರ್ತೇವೆ. ಕಾರಣ ಇದರಿಂದ ಒಂದು ಅದು ಉದ್ದೇಶವೇನು? ಯಾಕೆ ಯೇಸು ಈ ಒಂದು 1000 ವರ್ಷ ಆಳ್ವಿಕೆ ಮಾಡುವುದಕ್ಕೆ ದೇವರು ಯಾಕೆ ಇದನ್ನು ಇಟ್ಟಿದ್ದಾರೆ ಅಂತ ನಾವು ಈಗ ನೋಡೋಣ. ಯಾಕೆ ಈ ಮಿಲೇನಿಯಂ ಪೀರಿಯಡ್, ಈ 1000 ಆಳ್ವಿಕೆ, ಯೇಸು ಆಳ್ವಿಕೆ ಮಾಡುವುದು ಎದಕ್ಕಾಗಿ ಅಂತ ಹೇಳಿ ನಾವು ಈಗ ನೋಡೋಣ. ಒಂದನೇದಾಗಿ ನಾವು ನೋಡುವಂಥದ್ದು ಏನೆಂದರೆ, ಈ 1000 ವರ್ಷದ ಆಳ್ವಿಕೆ ಎದಕ್ಕಂದರೆ ನಮಗೆ ಬಹುಮಾನವಾಗಿ ಕೊಡುವುದಕ್ಕಾಗಿ. ನಾವು ಅವನಿಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಅವನಿಗೆ ವಿಶ್ವಾಸದಿಂದ ನಾವು ನಡ್ಕೊಂಡೇವೆ. ನಾವು ವಿಶ್ವಾಸದಿಂದ ಅವನಿಗೆ ನಡ್ಕೋದ್ರಿಂದ ಆತನು ನಮಗೆ ಕೊಡುವಂಥದ್ದು ಒಂದು ಅಧಿಕಾರ.
ಈ ಲೋಕದಲ್ಲಿ ಆಳ್ವಿಕೆ ಮಾಡುವುದಕ್ಕೆ ನಮಗೆ ಕೊಡುವಂಥ ಅಧಿಕಾರವನ್ನು ನಾವು ನೋಡ್ತೇವೆ. ಸೊ ವಿ ಆರ್ ಗೋಯಿಂಗ್ ಟು ರೇನ್ ಇನ್ ಇಸ್ ಗೌರ್ಮೆಂಟ್ ಆನ್ ದಿ ಅರ್ತ್. ಅಂದರೆ ಈ ಲೋಕದಲ್ಲಿ ಆಳ್ವಿಕೆ ಮಾಡೋದರಲ್ಲಿ ನಾವು ಇರ್ತೇವೆ, ಅವನ ಸಂಗಡ ಆಳ್ವಿಕೆ ಮಾಡೋರು ನಾವು. ಇದಕ್ಕೆ ನಾವು ಯೆಶಾಯ 40ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಇದರಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದು ಮಾತ್ರವಿಲ್ಲ, ನಾವು ಆ ಸಮಯದಲ್ಲಿ ನಾವು ಅವನ ಸಂಗಡ ಇದ್ದು ನಾವು ಹರ್ಷವಾಗಿ ಇರಬೇಕು, ಸಂತೋಷವಾಗಿ ಇರಬೇಕಂತ ಅವನ ಆಸೆ. ಇದಕ್ಕಾಗಿ ನಮಗೆ ಈ ಒಂದು ಕಾಲವನ್ನು ಇಟ್ಟಿದ್ದಾನೆ. ಆ ಕಾಲದಲ್ಲಿ ನಾವು ಇರಬೇಕಂತ ಹೇಳಿ ಇದನ್ನು ಮತ್ತಾಯ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಂಥದ್ದಾಗಿದ್ದೇವೆ. ಅದು ಮಾತ್ರವಿಲ್ಲ, ಎರಡನೇದಾಗಿ ನಾವು ನೋಡುವಂಥದ್ದು ಏನಂದರೆ, ಇದು ಒಂದು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಈ ಲೋಕದಲ್ಲಿ ಇರುವಂಥ ಸಮಯದಲ್ಲಿ ನಾವು ಹೆಚ್ಚಾಗಿ ಈ ವಿಷಯಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ. ಆ ಪ್ರಾರ್ಥನೆಯನ್ನು ಲಾಲಿಸಿ, ಆ ಪ್ರಾರ್ಥನೆಯನ್ನು ಕೇಳಿ ನಮಗೆ ಕೊಡುವಂಥ ಉತ್ತರವಿದು. ಇದನ್ನು ನಾವು ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ ಮತ್ತು ಮತ್ತಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾವು ಏನಂತ ಪ್ರಾರ್ಥನೆ ಮಾಡಿದ್ದೇವೆ? ನಿನ್ನ ರಾಜ್ಯ ಬರಲಿ ಅಂತ ಪ್ರಾರ್ಥಿಸಿದೆವಲ್ಲ. ನಿನ್ನ ರಾಜ್ಯ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಆ ರಾಜ್ಯದಲ್ಲಿ ನಮ್ಮನ್ನು ಇಟ್ಟು ನಮ್ಮನ್ನು ಸಂತೋಷಪಡಿಸುವ ಆಗಿದ್ದಾನೆ. ಇದೇ ಅವನ ಉದ್ದೇಶ. ಈ 1000 ವರ್ಷ ಆಳ್ವಿಕೆ ಮಾಡೋದು ಇದೇ ಉದ್ದೇಶ. ನಾವು ಆತನ ಸಂಗಡ ಒಂದು ಬಹುಮಾನವಾಗಿ ನಮಗೆ ಇವುಗಳೆಲ್ಲ ನಮಗೆ ಕೊಡುವಂಥವನಾಗಿದ್ದಾನೆ. ಮೂರನೇ ವಿಷಯವಾಗಿ ನಾವು ನೋಡುವಂಥದ್ದು, ಆ ಸಮಯದಲ್ಲಿ ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ಇರುವಂಥವರಾಗಿರ್ತೇವೆ. ಪರಿಶುದ್ಧತೆ, ನೀತಿ ನಮ್ಮ ಜೀವಿತದಲ್ಲಿ ಆ ದಿನಗಳಲ್ಲಿ ನಾವು ಕಾಣಬಹುದು. ಇದೇ ಥರವಾಗಿಯೇ ಆದಾಮನ್ನು ಕೂಡ ಇಟ್ಟಿದ್ದ. ಆದರೆ ಆ ದಿನಗಳಲ್ಲಿ, ಅಂದರೆ ಏದೆನ್ ತೋಟದಲ್ಲಿ ಪಾಪದಲ್ಲಿ ಬಿದ್ದು ಹೋದ. ಆದರೆ ಈಗ ಯೇಸು ಸಂಗಡ ಇರ್ತೇವೆ ನಾವು. ಆ ಪಾಪದಲ್ಲಿ ಬೀಳಲಿಕ್ಕೆ ಯಾವುದೋ ಒಂದು ಅವಕಾಶ ಇಲ್ಲ. ಸೈತಾನನ ಒಳಗೆ ಬರಲಿಕ್ಕೆ ಕೂಡ ಅವಕಾಶ ಇಲ್ಲ. ಅವನ ಬಂಧಿಸಿ ಇಟ್ಟಿದ್ದಾನೆ 1000 ವರ್ಷವರೆಗೆ. ಅವನು ಬರಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ. ಹಾಗಾದರೆ ನಾವು ಪರಿಶುದ್ಧವಾಗಿ ಕೂಡ ನಾವು ಇರಲಿಕ್ಕೆ ಸಾಧ್ಯತೆಯನ್ನು ಮಾಡಿಕೊಡ್ತಾನೆ. ಅದು ಮೊದಲನೇ ಮನುಷ್ಯನಾಗಿ ಸೃಷ್ಟಿ ಮಾಡಿದ ಆದಾಮ ಯಾವ ರೀತಿಯಲ್ಲಿ ಇದ್ನೋ ಅದೇ ಥರವಾಗಿ ನಮ್ಮನ್ನು ಮತ್ತೆ ಮನುಷ್ಯನನ್ನು ಮಾಡುವುದಕ್ಕೆ ಈ ಒಂದು 1000 ವರ್ಷದ ಆಳ್ವಿಕೆಯನ್ನು ಇಟ್ಟಿದ್ದಾನೆ. ಇದು ಮಾತ್ರವಿಲ್ಲ, ಇದು ಮನುಷ್ಯನ ವಿಷಯವಾಗಿ ನಾವು ನೋಡಿದ್ದೇವೆ. ಈಗ ನಾವು ನೋಡ್ತಾ ಇದ್ದೇವೆ ಸೃಷ್ಟಿಗಳು ಕೂಡ ಸೈತಾನದಿಂದ ಹಾಳಾಗಿದೆ. ಈ ಸೃಷ್ಟಿಗಳನ್ನು ಕೂಡ ಆತನು ಸರಿಪಡಿಸುವಂಥವನಾಗಿದ್ದಾನೆ. ಕಾರಣವೇನೆಂದರೆ, ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಈ ಪ್ರಕೃತಿಯನ್ನು ದೇವರು ಏನು ಮಾಡಿದ್ದಾನೆ? ಶಪಿಸಿದ್ದಾನೆ. ಮನುಷ್ಯನನ್ನು ಕೂಡ ಶಪಿಸಿದ್ದಾನೆ. ಆದರೆ ಯೇಸು ನಮ್ಮನ್ನು ಅದರಿಂದ ಬಿಡುಗಡೆ ಕೊಡ್ತಾನೆ. ಈಗ ಅದನ್ನು ಕೂಡ ದೇವರು ಶಾಪವನ್ನು ನೀಗಿಸುವಂಥವನಾಗಿರ್ತಾನೆ. ಇಲ್ಲಿ ಈ ಮುಳ್ಳು ಎಲ್ಲ ಹೊರಟೆ ಹೋಗಿಬಿಡ್ತದೆ. ಆ ಥರವಾಗಿ ದೇವರು ಈ ಸೃಷ್ಟಿಯನ್ನು ಕೂಡ ಬದಲಾವಣೆ ಮಾಡುವಂಥವನಾಗಿದ್ದಾನೆ. ಆದರೆ ಈ 1000 ವರ್ಷ ಇದರಲ್ಲಿ ಉತ್ತಮವಾಗಿ ಒಂದು ಆಳ್ವಿಕೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಯಾವುದೋ ಒಂದು ಭ್ರಷ್ಟಾಚಾರ ಇರೋದಿಲ್ಲ. ಅವಾಗ ಯೇಸುನೇ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವಾಗ ಲೋಕ ಹೆಂಗಿರ್ತದೆ? ಯಾವುದೋ ಒಂದು ಭ್ರಷ್ಟಾಚಾರ ಇರೋದಿಲ್ಲ, ಲಂಚವಿರೋದಿಲ್ಲ. ಮತ್ತು ಹೇಗಿರ್ತದೆ? ಎಲ್ಲವೂ ಪರಿಶುದ್ಧವಾಗಿ ನಡೆಯುವಂಥ ಒಂದು ವಾತಾವರಣದಲ್ಲಿ ಒಂದು ನಂಬಿಕೆಯಿಂದ ನಾವು ನಡೆಯುವಂಥವರಾಗಿರ್ತೇವೆ ಆತನ ಸಂಗಡ. ಆತನೇ ನಮ್ಮನ್ನು ಆಳ್ವಿಕೆ ಮಾಡೋನು, ಅರಸನು, ಪ್ರಾಮುಖ್ಯವಾದ ಅರಸನು. ನಾವು ಕೂಡ ಅರಸರಾಗಿರ್ತೇವೆ, ಆದರೆ ಅರಸ ಕುಮಾರರುಗಳಾಗಿ ನಾವು ಇರ್ತೇವೆ. ಸೊ ಸತ್ಯವೇದ ಏನು ಹೇಳ್ತದೆ ಅಂತ ನೋಡೋಣ. ಈ ಒಂದು 1000 ವರ್ಷ ಆಳ್ವಿಕೆದ ಕುರಿತು ಮೀಕಾ 4ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಅದು ಹೇಳ್ತಾ ಇದೆ, ಆ ಸಮಯದಲ್ಲಿ ಈ ಲೋಕದಲ್ಲಿ ಶಾಂತಿ ಇರ್ತದೆ ಅಂತ ಹೇಳ್ತದೆ. ಶಾಂತಿ
ಅದು ಮಾತ್ರವಿಲ್ಲ, ಎರಡನೇದಾಗಿ ಏಸಾಯ 35 1-10 ಏಸಾಯ ಹೇಳ್ತಾ ಇದ್ದಾನೆ, ಆ ಸಮಯದಲ್ಲಿ ಅಭಿವೃದ್ಧಿ ಹೊಂದಿದಂಥ ಈ ಲೋಕವಾಗಿರ್ತದೆ. ಅಭಿವೃದ್ಧಿ, ಕೊರತೆ ಇರೋದಿಲ್ಲ. ಮೂರನೇದಾಗಿ ಏಸಾಯ 11:9 ನಾವು ನೋಡ್ತೀವಿ, ಶುದ್ಧತೆ ಇರ್ತದೆ, ಪ್ಯೂರಿಟಿ, ಭಾಳ ಶುದ್ಧವಾಗಿರ್ತದೆ ಎಲ್ಲ. ಈಗ ನೋಡ್ತೇವೆ ಎಲ್ಲವನ್ನು ಅಶುದ್ಧ, ಆದರೆ ಆ ಸಮಯದಲ್ಲಿ ಶುದ್ಧತೆಯನ್ನು ಕೊಡುವಂಥವನಾಗಿದ್ದಾನೆ. ಏಸಾಯ 65:20 ಹೇಳ್ತದೆ, ಅಲ್ಲಿ ಮರಣವೇ ಇಲ್ಲ ಅಂತ ಹೇಳಿ. ನಮಗೆ ಮರಣವೇ ಇಲ್ಲ, ನಿತ್ಯನಿತ್ಯತೆಗೂ ಅವನ ಸಂಗಡ ಇರುವಂಥವರಾಗಿರ್ತೇವೆ. ಏಸಾಯ 9:3-4 ಹೇಳ್ತದೆ, ಅದು ಒಂದು ಸಂತೋಷಕರವಾದ ದಿನಗಳು, ನಿತ್ಯನಿತ್ಯಕ್ಕೂ ಸಂತೋಷವಾಗಿ ಇರುವಂಥ ಸಮಯವದು ಅಂಥೇಳಿ ಏಸಾಯ ಹೇಳ್ತಾ ಇದ್ದಾನೆ. ಇದೇ 1000 ವರ್ಷ ಆಳ್ಕೆಯಲ್ಲಿ ನಾವು ಅನುಭವಿಸುವಂಥ ಒಂದು ಸಮಯ ಬರ್ತದೆ.